ಹೇ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನು ಬೆಳೆಸಿ. ಸೊ ನಾನು ಇಷ್ಟು ದಿನ ಮಾಡಿದ ವಿಡಿಯೋ ತುಂಬ ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ, ತುಂಬ ಎಂಕರೇಜ್ ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಾನು ಇಷ್ಟು ಮುಂದೆ ಬರಲಿಕ್ಕೆ ನನಗಿಷ್ಟು ಚೆನ್ನಾಗಿ ನೀವು ಬೆಳೆಸ್ತಾ ಇರೋದಕ್ಕೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ಮಟ್ಟ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ, ಸೊ ಎಲ್ಲರಿಗೂ ಮನಸ್ಪೂರ್ವಕವಾಗಿ ನಮಸ್ಕಾರ ಅಂತ ಹೇಳ್ತೀನಿ. ಓಕೆ, ನಾನು ಇವಾಗ ವಿಡಿಯೋ ಆರಂಭ ಮಾಡ್ತೀನಿ. ಏನು ವಿಷಯ ಅಂತಂದರೆ, ಇವಾಗ ಕಾಂತಾರ 2 ರಿಲೀಸ್ ಆಗಕತ್ತದ. ಸೊ ಕಾಂತಾರದ ಭಾಗ 2 ರಿಲೀಸ್ ಆಗಕತ್ತದ. ಯಾಕೆ ನಾ ಇದೊಂದು ಫಿಲ್ಮ್ ಬಗ್ಗೆ ಮಾತಾಡಕತ್ತೀನಿ ಅಂತಂದರೆ, ಅಪ್ಪಟ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಈ ಎತ್ತಿ ಕನ್ನಡ ಫಿಲ್ಮ್ ತೋರಿಸೈತೆ. ಆ ಫಿಲ್ಮೇ ಕಾಂತಾರ. ಸೊ ಈ ಒಂದು ಕಾಂತಾರದಲ್ಲಿ ಆಲ್ಮೋಸ್ಟ್ ಉತ್ತರ ಕನ್ನಡ, ಆಮೇಲೆ ದಕ್ಷಿಣ ಕನ್ನಡ, ಕರಾವಳಿ ಪ್ರದೇಶ ಅವರಿದ್ದವರಿಗೆ ಬಹಳ ಅಂದರೆ ಹಬ್ಬದೂಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಒಂದು ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಸಂಪೂರ್ಣವಾದ ಒಂದು ಭಾವಚಿತ್ರವನ್ನಾಯಿತು, ಅಲ್ಲ ಕಥೆಗಳನ್ನಾಯಿತು, ದೈವವನ್ನಾಯಿತು, ದೇವರನ್ನಾಯಿತು, ಎಲ್ಲವನ್ನು ಕುರಿತು ಈ ಒಂದು ಕಾಂತಾರದೊಳಗೆ ಹಾಕಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಗೋದು ಯಾರಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕದವ್ರಿಗೆ ಸ್ವಲ್ಪ ಆ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗ್ತದೆ. ಸೊ ಉತ್ತರ ಕರ್ನಾಟಕದವರು ಯಾರು ಈ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅರ್ಥ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 2-3 ಟೈಮ್ಸ್ ಆದರೂ ನೋಡಿ. ನಿಮ್ಗೆ ಅಕಸ್ಮಾತ್ ಥಿಯೇಟರ್ಗೆ ಹೋಗ್ಲಿಕ್ಕೆ ಒಂದೇ ಟೈಮ್ ಆದ್ರೂ ಮತ್ತೊಂದು ಸರಿ ನೋಡಿರಿ. ಹೆಂಗಂದ್ರೂ ಕಾಪಿ ಅಂತೂ ಬಿಡ್ತಾರಲ್ಲ, ಸೊ ಆ ವಿಡಿಯೋನ ನೋಡಿ. ಯಾಕೆ ನಾನು ಇಷ್ಟು ಒತ್ತಿ ಫಿಲ್ಮ್ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು ಯಾವುದು ನನ್ನ ಪ್ರಮೋಷನ್ ಅಲ್ಲ, ಏನೂ ಅಲ್ಲ, ಬಟ್ ನನ್ನ ಮನಸ್ಪೂರ್ವಕವಾಗಿ ನನ್ನ ಒಂದು ಸಂಸ್ಕಾರ, ನಮ್ಮದು ಒಂದು ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತದ ಈ ಕಾಂತಾರ ಪಿಕ್ಚರ್ ಒಳಗೆ. ಅಂದರೆ ಇವಾಗ ನೋಡ್ರಿ, ಎಷ್ಟೇ ಜನ್ರೇಷನ್ ಚೇಂಜ್ ಆದರೂ ಚೇಂಜ್ ಆಗೋದ್ರ ಜೊತೆಗೆ ನಮ್ಮ ಸಂಸ್ಕಾರನೂ ಚೇಂಜ್ ಆಗತ್ತದ, ಪದ್ಧತಿಗಳನ್ನು ಚೇಂಜ್ ಆಗತ್ತದ. ಆದರೆ ಇನ್ನೂ ಮಟ್ಟ ಚೇಂಜ್ ಆಗದೇ ಇರುವಂತಹ ಪದ್ಧತಿಗಳು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕರಾವಳಿ ಪ್ರದೇಶದಲ್ಲಿ ಇವಾಗಲೂ ಕೂಡ ನಡ್ಕೊಂಡು ಬರಾಕತ್ತದ. ಸೊ ಅದು ಹೇಳಬೇಕಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಜನ್ರೇಷನ್ ಚೇಂಜ್ ಆದಂಗೆ ಜನರು ಚೇಂಜ್ ಆದರು, ಆದರೆ ಸಂಪ್ರದಾಯನೂ ಚೇಂಜ್ ಆಯಿತು. ಆದರೆ ಅಲ್ಲಿ ಯಾವುದೇ ಒಂದು ಸಂಪ್ರದಾಯ ಚೇಂಜ್ ಆಗದೆ ಅದೇ ಒಂದು ಕಟ್ಟುನಿಟ್ಟಿನ ಪಾಡಿನಲ್ಲಿ ಇವಾಗಲೂ ಬದುಕ್ತಾ ಇದ್ದಾರೆ. ಹಾಗಂತ ಹೇಳಿಬಿಟ್ಟು ಯಾವುದೇ ಒಂದು ಕಠೋರ ಶಿಕ್ಷೆಗೆ ಅಥವಾ ಕಠೋರ ಗುರಿಗೆ ಒಳಪಡಿಸ್ತಾರಂತಲ್ಲ, ಆ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದೈತಲ್ಲ, ಅದು ನಮ್ಮ ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ನಮ್ಮ ಒಂದು ಸಂಸ್ಕಾರ ಹೆಂಗಿತ್ತು ಮುಂಚೆ, ಯಾವ ಕಾಲದಲ್ಲಿ ಯಾವ ಸಂಸ್ಕಾರವನ್ನು ಅಳವಡಿಸ್ಕೊತಿದ್ರಲ್ಲ, ಆ ಒಂದು ಪುರಾತನ ಕತೆ ಅಲ್ಲಿ ಈಗೂ ಕೂಡ ಇದೆ. ಆದರೆ ಇವಾಗಿನ ಒಂದು ಜನ್ರೇಷನ್ನಲ್ಲಿ ಯಾವುದೇ ರೀತಿ ಒಂದು ಸಂಸ್ಕಾರ ಆಗಲಿ, ಸಂಪ್ರದಾಯ ಆಗಲಿ ಯಾವುದೂ ಇಲ್ಲ. ಬಟ್ ಅಲ್ಲಿ ಆ ಥರ ಅಲ್ಲ, ಎಲ್ಲ ರೀತಿ ಮೂಡಿ ಬಂದ ಸಂಪ್ರದಾಯ ಇನ್ನೂ ಮಟ್ಟ ಐತಿ ಅಂಥೇಳಿ ಈ ಕಾಂತಾರದಲ್ಲಿ ಸಂಪೂರ್ಣವಾಗಿ ಹೇಳಿದ್ದಾರೆ. ಇದರಲ್ಲಿ ಗುಳಿಗ ಅನ್ನೋ ಒಬ್ಬ ದೈವ ಬರ್ತಾನೆ. ಈ ಗುಳಿಗ ಅನ್ನೋ ದೈವದ ಒಂದು ವಿಶ್ಲೇಷಣೆ ಆಗಿರ್ಬೋದು, ಮತ್ತು ಅಲ್ಲಿ ದೈವದ ಆಗಿರ್ಬೋದು. ಗುಳಿಗ ಅನ್ನೋನು ಒಬ್ಬ ರಕ್ಷಕನಾಗಿರ್ತಾನೆ ಮತ್ತು ಪಾಲಕನಾಗಿರ್ತಾನೆ. ಅಂತಂದರೆ ಇಡೀ ಊರನ್ನೇ ಕಾಯಿ ಒಬ್ಬೊಬ್ಬ ರಕ್ಷಕ ಅಂತ ಹೇಳಿ ಇರ್ತಾನೆ. ಸೊ ಈ ಗುಳಿಗನ ಬಗ್ಗೆ ನಿಮಗೆ ಏನಾದರೂ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನಾನು ನೀವೊಂದು ಕಮೆಂಟ್ ಹಾಕಿ. ಸೊ ನಾನು ಗುಳಿಗನ ಬಗ್ಗೆ ಹೇಳ್ತೀನಿ. ಈ ಗುಳಿಗನ ಬಗ್ಗೆ ತಿಳ್ಕೊಬೇಕಂತ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇದು ನಮ್ಮ ಪುರಾತನ, ಇದು ನಮ್ಮ ಸನಾತನ ಧರ್ಮಕ್ಕೆ ಮುಖ್ಯವಾದ ಒಂದು ಮೂಲ ಅಂತ ಹೇಳ್ತೀನಿ. ಸೊ ನಿಮಗೆ ಆಸಕ್ತಿ ಇದ್ದಲ್ಲಿ ಕಮೆಂಟ್ ಹಾಕಿ, ನಿಮಗೆ ನಾನು ಗುಳಿಗ ದೈವದ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಕೊಡ್ತೀನಿ. ಸೊ ಇವಾಗ ಮತ್ತೆ ಕಾಂತಾರ ಫಿಲ್ಮಿಗೆ ಬರೋಣ. ಸೊ ಆದಷ್ಟು ಎಲ್ಲರೂ ಕೂಡ ಕಾಂತಾರ ಫಿಲ್ಮನ್ನು ನೋಡಬೇಕು. ಯಾಕಂತಂದರೆ ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಪ್ರದಾಯ, ಇದು ನಮ್ಮ ಹೆಮ್ಮೆ ಅಂತ ಹೇಳಿ ಇಷ್ಟಪಡ್ತೀನಿ ಹೇಳೋಕ್ಕೆ. ಸೊ ಎಲ್ಲರೂ ಆದಷ್ಟು ಹೋಗಿ ಬನ್ನಿ. ಇದು ನಮ್ಮ ಸಂಸ್ಕಾರ ಏನು, ಯಾವ ಥರ ಇತ್ತು, ಉತ್ತರ ಕನ್ನಡದಲ್ಲಿ ಯಾವ ಥರ ಇದ್ದಾವೆ, ದಕ್ಷಿಣ ಕನ್ನಡದಲ್ಲಿ ಯಾವ ಥರ ಇದ್ದಾರೆ, ಕರಾವಳಿ ಪ್ರದೇಶದಲ್ಲಿ ಯಾವ ಥರ ಇದೆ ಅಂಥೇಳಿ ಸಂಪೂರ್ಣ ಸವಿಸ್ತಾರವಾಗಿ ಇದರಲ್ಲಿ ಹೇಳ್ಕೊಂಡಾರ. ಸೊ ಈ ಒಂದು ಪಿಕ್ಚರ್ ನೋಡಬೇಕಪ್ಪ. ಯಾಕೆ ನೋಡ್ಬೇಕಂತ ಇಷ್ಟು ಒತ್ತಿ ಹೇಳಕತ್ತೇನಂತಂದ್ರೆ, ನಮ್ಮ ಒಂದು ಸನಾತನ ಧರ್ಮದ ಮೂಲ ಏನಂತ ಹೇಳಿ ತೋರಿಸ್ತಾರೆ. ಮತ್ತು ದೈವ ಅಂದರೆ ಏನು, ಆ ದೈವ ಯಾಕಿರ್ತದೆ, ಏನಿದರ ಒಂದು ಬೆನಿಫಿಟ್ ಅನ್ನೋದನ್ನು ಸವಿಸ್ತಾರವಾಗಿ ಎಳೆಯಾಗಿ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಸೊ ಈ ಒಂದು ವಿಡಿಯೋ ನಾನೀಗ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ರಿಕ್ವೆಸ್ಟ್ ನಿಮ್ಮ ಹತ್ರ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ಕಾಂತಾರ ಫಿಲ್ಮ್ನ ನೋಡ್ಕೊಂಡು ಬರ್ರಿ. ನೋಡ್ಕೊಂಡು ಬಂದಮೇಲೆ ನನಗೊಂದು ಕಮೆಂಟ್ ಹಾಕಿ ಹೇಗಿದೆ ಅಂತ. ಬಿಕಾಸ್ ನಾನು ಕೂಡ ಫಸ್ಟ್ ಹೋಗ್ಬೇಕಂತ ಇದ್ದೀನಿ. ಟಿಕೆಟ್ ನನಗೆ ಸಿಕ್ಕರೆ ಸಾಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 2 ಚಾಲು ಆಗಕತ್ತಿದೆ ಅಂತ ಹೇಳಕತ್ತಾರೆ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಹೆಂಗೈತಿ ಪಿಕ್ಚರ್ ಅಂತ ನೋಡೋಕ್ಕೆ. ಸೊ ನೀವು ಕೂಡ ಹೋಗ್ಬಿಡ್ತೀನಿ ಅಂತ ಹೇಳಿ
ಐ ಹೋಪ್ ನಾವು ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವಾಗ ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್.